ನಿನ್ನಂತ ಗಂಡನ್ ಪಡೆಯೋದಕ್ಕೆ ಪುಣ್ಯ ಮಾಡಿದೀನಿ ಕಣೋ ನಾನು. ಏ ಮೀನಮ್ಮ, ಇಷ್ಟಕ್ಕೆಲ್ಲ ಎಮೋಷನಲ್ ಆದ್ರೆ ಹೇಗೆ? ಯಾವ ವಿಚಾರನ ಹೇಳ್ಬಾರ್ದು ಅಂತಂದ್ಬಿಟ್ಟು ಇಬ್ರು ಮಾತಾಡ್ಕೊಂಡಿರ್ತಾರೋ ಇಬ್ರು ಕೂಡ ಆ ವಿಚಾರನ ರಿವೀಲ್ ಮಾಡ್ತಾರೆ. ಇತ್ತ ಕೇಶವ ಮೀನನ ಹತ್ರ ಹೇಳ್ದೆ, ವಲ್ಲಭ ಅಮೂಲ್ಯ ಹತ್ರ ವಿಚಾರನ ಬಾಯ್ಬಿಡ್ತಾನೆ. ವಿಚಾರನ ಹೇಳಿದ ತಕ್ಷಣನೇ ಯಾವುದೇ ಕಾರಣಕ್ಕೂ ಮೀನಾ ಹತ್ರ ಕೇಶವ ಹೇಳ್ತಾನೆ, ಈ ವಿಚಾರನ ಅಮೂಲ್ಯ ಹತ್ರ ಹೇಳಬೇಡ ಅಂತಂದ್ಬಿಟ್ಟು. ವಲ್ಲಭ ಹೇಳ್ತಾನೆ, ಅಮೂಲ್ಯ ಈ ವಿಚಾರನ ಮೀನಾ ಅತ್ತಿಗೆ ಹತ್ರ ಹೇಳಲೇಬೇಡ ಅಂತಂದ್ಬಿಟ್ಟು ವಲ್ಲಭ ಹೇಳ್ತಾನೆ. ಅದಕ್ಕೆ ಖಂಡಿತವಾಗ್ಲೂ ಹೇಳಲ್ಲ ಅಂತಂದ್ಬಿಟ್ಟು ಇತ್ತ ಮೀನಾ ಮತ್ತೆ ಪ್ರಿಯಾ ಒಪ್ಕೊಂತಾರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಮೀನಾ ಇಲ್ಲಿ ಯೋಚನೆ ಮಾಡ್ತಿರ್ತಾಳೆ, ನನ್ನ ಗಂಡ ನನ್ನ ಹತ್ರ ಸೀಕ್ರೆಟ್ ಹೇಳಿದಾನೆ, ಯಾರ ಹತ್ರ ಆದ್ರೂ ಹೇಳ್ಕೋಬೇಕಲ್ಲ, ಹೊಟ್ಟೆಯಲ್ಲಿ ಒಂಥರ ಚಿಟ್ಟೆ ಓಡಾಡ್ದಂಗೆ ಆಗ್ತಿದೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಇತ್ತ ಅದೇ ಸಮಯಕ್ಕೆ ಅಮೂಲ್ಯ ಕೂಡ ಬರ್ತಾಳೆ. ಅಮೂಲ್ಯನ ನೋಡಿದ ತಕ್ಷಣ ಮೀನಾ ಹೇಳ್ತಾಳೆ, ನಿನ್ನ ನೋಡಿದ್ರೆ ಏನೋ ಹೇಳ್ಕೋಬೇಕು ಅಂತ ಬಂದಂಗೆ ಕಾಣಿಸ್ತಿದೆ, ಅದೇನು ಹೇಳು ಅಂತಂದ್ಬಿಟ್ಟು ಮೀನಾ ಕೇಳ್ತಾಳೆ. ಅಮೂಲ್ಯ ಕೂಡ ಸೇಮ್ ಡೈಲಾಗ್ ಹೊಡಿತಾಳೆ, ಮೀನಾ ಅಕ್ಕ ನಿಮ್ಮನ್ನ ನೋಡಿದ್ರು ಕೂಡ ಅಷ್ಟೇ ಏನೋ ಹೇಳ್ಕೋಬೇಕು ಅಂತ ಇದ್ದೀರಾ, ಏನಾದ್ರೂ ಇದ್ರೆ ಹೇಳಿ ಅಂತ ಅಮೂಲ್ಯ ಕೇಳ್ತಾಳೆ. ಮೀನಾ ಹೇಳ್ತಾಳೆ, ಇಲ್ಲ ಫಸ್ಟ್ ನೀನೇ ಹೇಳು ಅಂತಂದ್ಬಿಟ್ಟು. ಆಗ ಅಮೂಲ್ಯ ಹೇಳ್ತಾಳೆ, ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಂದ್ಬಿಟ್ಟು ಕೇಶವ ಭಾವ ಇದ್ದಾರೆ, ನಿಮ್ಮನ್ನ ಎಷ್ಟೊಂದು ಪ್ರೀತಿಸ್ತಾರೆ, ರೊಚ್ಚಿಗೆದ್ದು ಈ ಡಿಸಿಷನ್ನ ತಗೊಂಡಿದ್ದಾರೆ. ಯಾಕಂತಂದ್ರೆ ನಿನ್ನೆ ನೀವು ನಿಮ್ಮ ತಂದೆ ಮನೆಗೆ ಹೋಗಿದ್ರಲ್ಲ, ಅಲ್ಲಿ ಅವಮಾನ ಆಯ್ತಲ್ವಾ, ಅದಕ್ಕೋಸ್ಕರನೇ ಈ ಡಿಸಿಷನ್ಗೆ ಬಂದಿದ್ದಾರೆ ಕೇಶವ ಭಾವ ಅಂತಂದ್ಬಿಟ್ಟು ಅಮೂಲ್ಯ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ನೀನು ಕೂಡ ಏನು ಕಮ್ಮಿ ಇಲ್ಲ, ನಿನ್ನ ವಲ್ಲಭ ತುಂಬಾನೇ ಪ್ರೀತಿ ಮಾಡ್ತಾನೆ, ನೀನು ಕೂಡ ತುಂಬ ಲಕ್ಕಿ, ನಿನ್ನ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ಬಿಟ್ಟು ಡ್ರೈವರ್ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತಂದ್ಬಿಟ್ಟು ಮೀನಾನು ಕೂಡ ಸೀಕ್ರೆಟ್ನ ರಿವೀಲ್ ಮಾಡ್ತಾಳೆ. ನಿನಗೋಸ್ಕರ ವಲ್ಲಭ ಎಂಥ ರಿಸ್ಕ್ ಬೇಕಾದ್ರೂ ತಗೊಂತಾನೆ, ನಿನ್ನ ಎಷ್ಟು ಪ್ರೀತಿ ಮಾಡ್ತಾವನೆ, ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಮಾಡ್ಕೊ ಅಂತ ಮೀನಾ ಹೇಳ್ತಾಳೆ. ಎಲ್ಲಾ ಸೀಕ್ರೆಟ್ ರಿವೀಲ್ ಆದ್ಮೇಲೆ ಇಬ್ರು ಕೂಡ ಮಾತಾಡ್ಕೊಂತಾರೆ. ಈ ವಿಚಾರನ ಗಂಡಂದ್ರ ಹತ್ರ ಹೇಳದ್ ಬೇಡ ಅಂತಂದ್ಬಿಟ್ಟು ಅಲ್ಲಿಂದ ಓಕೆ ಅಂತ ಹೇಳಿ ಇಬ್ರು ಕೂಡ ಹೊರಡ್ತಾರೆ. ಇನ್ನು ಮೀನಾ ರೂಮಿಗೆ ಬಂದಿದ ತಕ್ಷಣ ಕೇಶವನ್ನ ಹಿಂದೆಯಿಂದ ತಬ್ಕೊಂಡು ಅಳ್ತಾಳೆ. ನಿಮ್ಮಂತ ಗಂಡನ್ ಪಡೆಯಕ್ಕೆ ಪುಣ್ಯ ಮಾಡಿದ್ದೆ, ಕೆಲಸ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಖಂಡಿತವಾಗ್ಲೂ ನಿಮ್ಗೆ ಆ ಯೋಚನೆ ಬಂದಿದ್ಯಲ್ವಾ, ನಿಮ್ಮನ್ ಪಡೆದಿರೋ ನಾನೇ ಪುಣ್ಯವಂತೆ ಅಂತಂದ್ಬಿಟ್ಟು ಮೀನಾ ಹೇಳ್ತಾಳೆ. ಇತ್ತ ಅಮೂಲ್ಯ ಬಂದು ವಲ್ಲಭಂಗೆ ಕೇಳ್ತಾಳೆ, ಡ್ರೈವಿಂಗ್ ಕೆಲಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀಯಾ ಅಂತಂದ್ಬಿಟ್ಟು ಕೇಳ್ತಾಳೆ. ಓ ನಿನಗೇನು ಗೊತ್ತಾಯ್ತು ಅಂತಂದ್ಬಿಟ್ಟು ಯೋಚನೆ ಮಾಡಿದಾಗ ಓ ಸೀಕ್ರೆಟ್ ಎಲ್ಲ ರಿವೀಲ್ ಆಗಿದೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಆಗ ವಲ್ಲಭ ಹೇಳ್ತಾನೆ, ಹೌದು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ಆಗ ಅಮೂಲ್ಯ ಹೇಳ್ತಾಳೆ, ಹೀಗೆ 13,000 ದುಡಿತಿದ್ಯಾ, ಇದೇ ಸಾಕಾಗ್ತಿದೆ ಅಲ್ವಾ, ಎಲ್ಲ ಖರ್ಚಾಗಿ 2,000 ರೂಪಾಯಿ ಮಿಕ್ತಿದೆ, ಇಷ್ಟರಲ್ಲೇ ಅಡ್ಜಸ್ಟ್ ಮಾಡ್ತೀನಿ, ನೀನು ಡ್ರೈವಿಂಗ್ ಕೆಲಸ ಎಲ್ಲ ಮಾಡೋದು ಬೇಡ ಅಂತ ಹೇಳ್ತಾಳೆ. ವಲ್ಲಭ ಹೇಳ್ತಾನೆ, ನನ್ನ ಹೆಂಡತಿ ಕಣೆ ನೀನು, ಎಷ್ಟೇ ಕಷ್ಟ ಆದರೂ ಕೂಡ ಪರವಾಗಿಲ್ಲ, ನಿನ್ನ ಚೆನ್ನಾಗಿ ನೋಡ್ಕೊತೀನಿ, ನಾನು ಡ್ರೈವರ್ ಅಂತ ಯೋಚನೆ ಮಾಡಬೇಡ, ನಿನ್ನ ಡೈಮಂಡ್ ಥರ ನೋಡ್ಕೊತೀನಿ ಅಂತಂದ್ಬಿಟ್ಟು ವಲ್ಲಭ ಹೇಳ್ತಾನೆ. ಆ ನಂತರ ಎಲ್ಲ ಸೀಕ್ರೆಟ್ ಕೂಡ ರಿವೀಲ್ ಆಗುತ್ತೆ. ಇಲ್ಲಿ ವಲ್ಲಭ ಹೊರಗಡೆ ನಿಂತಿರ್ತಾನೆ, ಅದೇ ಸಮಯಕ್ಕೆ ಕೇಶವ ಕೂಡ ಹೊರಗಡೆ ಬರ್ತಾನೆ. ಫಸ್ಟ್ ವಲ್ಲಭ ಸ್ಟಾರ್ಟ್ ಮಾಡ್ತಾನೆ, ನಿನ್ನಿಂದ ನನಗೆ ತುಂಬಾನೇ ಉರ್ದೋಗಿದೆ ಅಣ್ಣ ಅಂತಂದ್ಬಿಟ್ಟು ಕೇಶವನ ಹತ್ರ ಹೇಳ್ತಾನೆ. ಓ ಸೀಕ್ರೆಟ್ ಎಲ್ಲ ರಿವೀಲ್ ಆಗೋಗಿದೆ ಅಲ್ವಾ ಅಂತಂದ್ಬಿಟ್ಟು ಇಲ್ಲಿ ಕೇಶವ ಸರಿ ಓಕೆ, ಇಲ್ಲಿ ಮಾತಾಡ್ತಾ ಮಾತಾಡ್ತಾ ನಿನ್ನ ವಿಚಾರ ಬಂತು, ಹಾಗೆ ಹೇಳಿಬಿಟ್ಟೆ, ನಾನು ಇಲ್ಲಿ ಪ್ರೀತಿ ಮದುವೆ ಆದಾಗಿಂದ ಅವಳ ಹತ್ರ ಏನು ವಿಷಯನೂ ಕೂಡ ಮುಚ್ಚಿಟ್ಟಿರಲಿಲ್ಲ, ಅದಕ್ಕೆ ಇಲ್ಲಿ ಬಾಯಿ ತಪ್ಪಿ ಬಂದ್ಬಿಡ್ತು, ಸರಿಯಪ್ಪ ಸಾರಿ ಕ್ಷಮಿಸ್ಬಿಡು ಅಂತ ಕೇಳ್ತಾನೆ. ಅದಕ್ಕೆ ವಲ್ಲಭ ಓಕೆ ಸಾರಿ ಕ್ಷಮಿಸಿದ್ದೀನಿ ಅಂತಂದ್ಬಿಟ್ಟು ಹೇಳಿಬಿಟ್ಟು ಅಲ್ಲಿಂದ ಹೊರಡೋಕೆ ತಯಾರಾಗ್ತಾನೆ. ಆನಂತರ ಕೇಶವ ಹೇಳ್ತಾನೆ, ಬ್ರದರ್ ಫಸ್ಟು ವೈಫ್ ನೆಕ್ಸ್ಟ್ ಅಂತಂದ್ಬಿಟ್ಟು ಹೇಳಿದ್ದೆ, ಈಗ ನಾನು ಗೌರ್ಮೆಂಟಿಗೆ ಸೇರ್ತಿರೋ ವಿಚಾರ ಯಾರಪ್ಪ ಹೇಳಿದ್ದು ಅಂತಂದ್ಬಿಟ್ಟು ಈ ಕ್ವಶನ್ ಪೇಪರು ಯಾರ ಕಡೆಯಿಂದ ಲೀಕ್ ಆಯ್ತು ಅಂತಂದ್ಬಿಟ್ಟು ಕೇಶವ ಕೇಳಿದಾಗ ವಲ್ಲಭ ಹೇಳ್ತಾನೆ, ಜಗಳ ಆಡಬೇಕಾದ್ರೆ ನಾವೇನು ಮಾತಾಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ, ಬಾಯಿ ತಪ್ಪಿ ಹೇಳ್ಬಿಟ್ಟೆ ಅಂತಂದ್ಬಿಟ್ಟು ವಲ್ಲಭ ಹೇಳ್ತಾನೆ. ಹೆಂಗಸರ ಬಾಯಲ್ಲಿ ವಿಚಾರ ನಿಲ್ಲಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ, ಗಂಡಸರ ಬಾಯಲ್ಲೂ ಕೂಡ ವಿಚಾರ ನಿಲ್ಲಲ್ಲ ಅಂತಂದ್ಬಿಟ್ಟು ಕೇಶವ ಹೇಳ್ತಾನೆ. ಅದಕ್ಕೆ ಇಬ್ರು ಕೂಡ ಓಕೆ ಸಾರಿ ಅಂತ ಕೇಳ್ಕೊಂಡು ಇಬ್ರು ಕೂಡ ಹೊರಡ್ತಾರೆ.